ನಮಸ್ಕಾರ ಎಲ್ರಿಗೂ ಕ್ಲೂಲೆಸ್ ಇನ್ಸ್ಯಾನಿಟಿಗೆ ಸ್ವಾಗತ. ಇದೇನಪ್ಪ ಇದು ಬ್ಯಾಕ್ ಗ್ರೌಂಡ್ ಎಲ್ಲ ಗ್ರೀನ್ ಆಗಿದೆ ಅನ್ಕೊಂಡ್ರಾ? ಅದು ಬಿಕಾಸ್ RCB ನೆಕ್ಸ್ಟ್ ಗೇಮ್ ಗೋ ಗ್ರೀನ್ ಮ್ಯಾಚ್ DC ಮೇಲಿದೆ, ನಮ್ಮ ಚಿನ್ನಸ್ವಾಮಿಲಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ದಿನೇಶ್ ಅವರು ವರ್ಚುವಲ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್ ಅವರೇ ನಮಸ್ಕಾರ. ನಮಸ್ಕಾರ. DC ಮೇಲ್ ಮ್ಯಾಚ್ ಇದೆ. ನಿಮ್ಮ ಪ್ರಕಾರ DC ಅಂದಿದ ತಕ್ಷಣ ಒನ್ ಪರ್ಸನ್ ಯಾರು ನೆನಪಿಗೆ ಬರೋದು? ನಮ್ಮ ಲೋಕಲ್ ಹುಡುಗ KL ರಾಹುಲ್. ಹೀಸ್ ಯೂಸ್ ಟು ದ ಪಿಚ್ ಹಿಯರ್. ಅವ್ರು ರಂಜಿ ಆಡಿದ್ದಾರೆ. ಹಿ ನೋಸ್ ಹೌ ದ ಪಿಚ್ ಇಸ್. ಈಸ್ ಬೀನ್ ಪ್ರಾಕ್ಟಿಸಿಂಗ್ ಹಿಯರ್. ಸೊ ಐ ಥಿಂಕ್ ಇಫ್ ದರ್ ಇಸ್ ಒನ್ ಪರ್ಸನ್ ಹೂ ವಿಲ್ ಬಿ ಫೇಸಿಂಗ್ ದಿ RCB ಬೌಲರ್ಸ್ ಇನ್ ಫುಲ್ ಸ್ಟ್ರೆಂತ್ ವಿಲ್ ಬಿ KL ರಾಹುಲ್. ಖಂಡಿತ, ಯಾಕಂದ್ರೆ ನಾವು ಮರೆಯೋಕ್ಕೆ ಆಗಲ್ಲ. ಅವ್ರು ಒಂದ್ಸತಿ ಗೆದ್ದ ಮೇಲೆ ಸರ್ಕಲ್ ಬರ್ದ್ಬಿಟ್ಟು ಈ ಜಾಗ ನಂದೆ ಅಂತ ಹೇಳಿದ್ರು ಕಾಂತಾರ ಸ್ಟೈಲಲ್ಲಿ. ಬಟ್ ಟಾಕಿಂಗ್ ಅಬೌಟ್ ನಮ್ಮ ಗೋ ಗ್ರೀನ್ ಇನಿಷಿಯೇಟಿವ್ ಬಗ್ಗೆ, RCB ಅವರು 2011 ಇಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನಂತೀರಾ? ಇಟ್ಸ್ ಫ್ರಾಂಕ್ಲಿ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ತುಂಬಾ ಕೆರೆಗಳನ್ನು ಪುನಃಸ್ಥಾಪನೆ ಮಾಡಿರೋದಾಗ್ಲಿ, ದ ಇಂಟ್ರೆಸ್ಟ್ ಟುವರ್ಡ್ಸ್ ಇವನ್ ನಿಮ್ ನೋಡಿದ್ರೆ ಜರ್ಸಿ ಹಾಕೊಳ್ಳೋದು ಇಟ್ಸ್ ಬೇಡ್ ಔಟ್ ಆಫ್ ರೀಸೈಕಲ್ ಪ್ಲಾಸ್ಟಿಕ್ ಅಂಡ್ ಮೆಟೀರಿಯಲ್ಸ್. ಸೊ ಎನ್ವೈರ್ಮೆಂಟ್ ಮೇಲಿರೋ ಕನ್ಸರ್ನ್ ಆಗಲಿ, ಸೊ ದ ವೇ ದೇ ವಾಂಟ್ ಟು ಮೇಕ್ ದೇರ್ ಫ್ಯಾನ್ಸ್ ಆಲ್ಸೋ ಟು ಫಾಲೋ, that's one very good initiative which has to be appreciated, and I hope the other teams also follow that. ಖಂಡಿತ, ಯಾಕಂದ್ರೆ ಇವತ್ತಿನ ದಿವಸ ನಮ್ದು ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಇಷ್ಟು ಬೆಂಗಳೂರಲ್ಲಿ ಇಷ್ಟು ಬಿಸಿಲು ನಾವು ಚಿಕ್ಕ ವಯಸ್ಸಲ್ಲಿ ನೋಡೇ ಇರಲಿಲ್ಲ. ಇದೆಲ್ಲ ತಡೆಗಟ್ಟಬೇಕಂದ್ರೆ ಈ ಥರ ಇನಿಷಿಯೇಟಿವ್ಸ್ ಬೇಕೇ ಬೇಕು. ಆ್ಯಂಡ್ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್, RCBಗೆ ಈ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ? ಸಿ, ಆ ಮಾತು ಹೇಳಕ್ ಮುಂಚೆ ಐ ಜಸ್ಟ್ ಹ್ಯಾವ್ ಟು ಪುಟ್ ಫಾರ್ವರ್ಡ್ ಅ ಪಾಯಿಂಟ್. ಹೋದ ವರ್ಷ ಆಗ್ಲಿ ಈ ವರ್ಷ ಆಗ್ಲಿ, ಐ ಥಿಂಕ್ ಆನ್ ಪೇಪರ್ ಒಂದು ಬಲವಾದ ತಂಡ ಆದ್ರೆ ಅದು RCBನೇ. ಯಾಕಂದ್ರೆ ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ, ಐ ಥಿಂಕ್ ಒನ್ ಪರ್ಸನ್ ಫಾಲ್ಟರ್ಸ್ ದೆರ್ ಇಸ್ ಅನದರ್ ಪರ್ಸನ್ ಟು ಪುಟ್ ಅಪ್ ದ ಶೋ. ಅದು ಹೋದ್ ಮ್ಯಾಚ್ ಅಲ್ಲೂ ನೋಡಿದ್ವಿ, ಅಂಡ್ ವಿ ಆರ್ ಸೀಯಿಂಗ್ ಇಟ್ ಫ್ರಮ್ ದ ಫಸ್ಟ್ ಮ್ಯಾಚ್ ಆಲ್ಸೋ. ಸೊ ಈ ಸತಿ ದ ಪ್ಲೇಯರ್ಸ್ ಅಗೇನ್, ಇಟ್ ವಿಲ್ ಬಿ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ, ಅಂಡ್ ಇನ್ ಟರ್ಮ್ಸ್ ಆಫ್ ಬೌಲರ್ಸ್ ಆಸ್ ಯೂಶುವಲ್ ಇಟ್ಸ್ ಗೋನ್ ಬಿ ಭುವಿ. ನಾನು ಒಂದು ಪ್ಲೇಯರ್ ಕೇಳಿದ್ರೆ ನೀವು ಫುಲ್ ಧಮಾಕಾಗಿ 3 ಪ್ಲೇಯರ್ಸ್ ಹೇಳಿದ್ರಿ. ತೊಂದರೆ ಇಲ್ಲ, ಯಾಕಂದ್ರೆ 3 ಅಂದಿದ ತಕ್ಷಣ ನಾಳೆ 3:30 ಮ್ಯಾಚ್, ಅಂದ್ರೆ ನೆಕ್ಸ್ಟ್ ಮ್ಯಾಚ್ 3:30 ಇರೋದು. ಸೊ ನೋಡೋಣ ನೀವು ಹೇಳೋ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರಾ ಇಲ್ವಾ ಅಂತ. ಬಟ್ RCB, ಸಿನ್ಸ್ ಇಟ್ ಈಸ್ ಎ ಆಫ್ಟರ್ನೂನ್ ಮ್ಯಾಚ್, ಸ್ವಲ್ಪ ಟಾಸ್ ಗೆದ್ದಿದ ತಕ್ಷಣ ಜನರಲಿ ಆಫ್ಟರ್ನೂನ್ ಗೇಮ್ ಬ್ಯಾಟಿಂಗ್ ಫಸ್ಟ್ ಪ್ರಿಫರ್ ಮಾಡ್ತಾರೆ. ಆ ಥರ ಪ್ರಿಫರ್ ಮಾಡಿದ್ರೆ 300 ಆನ್ ದ ಕಾರ್ಡ್ಸ್? 220 plus for sure, based on the conditions and based on the batting lineup. ತುಂಬಾ ಬಲವಾಗಿದೆ ಇದೆ ಬ್ಯಾಟಿಂಗ್ ಲೈನಪ್. ಸೊ ಐ ಆಮ್ ಲುಕಿಂಗ್ ಅಟ್ 220 ಪ್ಲಸ್ ಅಟ್ ದ ಲೀಸ್ಟ್ ಇಫ್ ವಿ ಆರ್ ಬ್ಯಾಟಿಂಗ್ ಫಸ್ಟ್. ಓಕೆ, ಲಾಸ್ಟ್ ಮ್ಯಾಚ್ ಸ್ವಲ್ಪ ಪಿಚ್ಚು ಡ್ರೈ ಇತ್ತು ಆ್ಯಂಡ್ ಸ್ಲೋ ಆಲ್ಸೋ ಇತ್ತು. ನೋಡೋಣ, ನಾವು ನಮ್ಮ ರೆಗ್ಯುಲರ್ ಚಿನ್ನಸ್ವಾಮಿ ಪಿಚ್ ಕೊಟ್ಟರೆ ನೀವು ಹೇಳ್ದಂಗೆ 220 ಬರೋದ್ರಲ್ಲಿ ಏನೂ ಸಂಶಯನೇ ಇಲ್ಲ. ಇದಿಷ್ಟಾಯ್ತು ಈ ಮ್ಯಾಚಿನ ಬಗ್ಗೆ. ಥ್ಯಾಂಕ್ ಯು ದಿನೇಶ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಥ್ಯಾಂಕ್ ಯು.